ಶಾಂತಿ ಓಂ ಶಾಂತಿ ಓಂ ಶಾಂತಿ. ಬಾಪ್ದಾದ ಮಧುಬನ್ ಮುರಳಿ 12/12/2025. ಇಲ್ಲಿ ಬಾಬಾ ಏನು ಹೇಳ್ತಾ ಇದ್ದಾರೆ, ಮಧುರ ಮಕ್ಕಳೇ, ಸತ್ಯ ತಂದೆಯ ಮೂಲಕ ಸಂಗಮದಲ್ಲಿ ನಿಮಗೆ ಸತ್ಯದ ವರದಾನವು ಸಿಗುತ್ತದೆ. ಆದ್ದರಿಂದ ಎಂದು ನೀವು ಸುಳ್ಳು ಹೇಳುವಂತಿಲ್ಲ. ಪ್ರಶ್ನೆ: ನಿರ್ವಿಕಾರಿಗಳಾಗಲು ತಾವು ಮಕ್ಕಳು ಅವಶ್ಯವಾಗಿ ಯಾವ ಪರಿಶ್ರಮ ಪಡಬೇಕಾಗಿದೆ? ಉತ್ತರ: ಆತ್ಮಾಭಿಮಾನಿಗಳಾಗುವ ಪರಿಶ್ರಮ ಪಡಬೇಕಾಗಿದೆ. ಯಾಕೆ ಬಾಬಾ ಆತ್ಮಾಭಿಮಾನಿ ಆಗುವ ಪರಿಶ್ರಮ ಪಡು ಅಂದರು? ಯಾವಾಗ ನಾವು ಆತ್ಮ ಅಂತೀವೋ, ಆತ್ಮ ಅಂದ ತಕ್ಷಣವೇ ಅಲ್ಲಿ ಯಾವ ಶಕ್ತಿಗಳು ಇಮರ್ಜ್ ಆಗ್ತವೆ? ದೈವಿ ಗುಣಗಳು, ಅಂದರೆ ಶಾಂತಿ, ಆನಂದ, ಪ್ರೀತಿ, ಕರುಣೆ, ಇನ್ನೊಬ್ಬರಿಗೆ ಸುಖ ಕೊಡುವಂಥ ಗುಣಗಳೇ ಅಲ್ಲಿ ಇಮರ್ಜ್ ಆಗ್ತವೆ. ಎಷ್ಟೆಷ್ಟು ದೈವಿ ಗುಣಗಳು ಇಮರ್ಜ್ ಆಗ್ತವೆ ಅಷ್ಟೆಷ್ಟು ನಿರ್ವಿಕಾರಿಗಳಾಗ್ತಾ ಹೋಗ್ತೀವಿ. ಬಾಬಾ ಇಲ್ಲಿ ಏನು ಹೇಳ್ತಾ ಇದ್ದಾರೆ, ಭ್ರುಕುಟಿಯ ಮಧ್ಯದಲ್ಲಿ ಆತ್ಮವನ್ನೇ ನೋಡುವ ಅಭ್ಯಾಸವನ್ನು ಮಾಡಿ. ಆತ್ಮನಾಗಿ ಆತ್ಮನೊಂದಿಗೆ ಮಾತನಾಡಿ, ಆತ್ಮನಾಗಿ ಕೇಳಿರಿ. ದೇಹದ ಮೇಲೆ ದೃಷ್ಟಿ ಹೋಗಬಾರದು. ಇದೇ ಮುಖ್ಯ ಪರಿಶ್ರಮವಾಗಿದೆ. ಈ ಪರಿಶ್ರಮದಲ್ಲಿಯೇ ವಿಘ್ನಗಳು ಬರುತ್ತವೆ. ಎಷ್ಟು ಸಾಧ್ಯವೋ ಈ ಅಭ್ಯಾಸ ಮಾಡಿ. ನಾನು ಆತ್ಮನಾಗಿದ್ದೇನೆ, ನಾನು ಆತ್ಮನಾಗಿದ್ದೇನೆ. ಗೀತೆ. ಓಂ ನಮಃ ಶಿವಾಯ್. ಓಂ ಶಾಂತಿ. ಮಧುರ ಮಕ್ಕಳಿಗೆ ತಂದೆಯು ಸೃಷ್ಟಿ ಚಕ್ರವು ಹೇಗೆ ಸುತ್ತುತ್ತದೆ ಎಂದು ಸ್ಮೃತಿ ತರಿಸಿದ್ದಾರೆ. ಈಗ ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ. ನಾವು ತಂದೆಯಿಂದ ಏನನ್ನು ಅರಿತಿದ್ದೇವೆಯೋ, ತಂದೆ ಯಾವ ಮಾರ್ಗವನ್ನು ತಿಳಿಸಿದ್ದಾರೆಯೋ ಅದನ್ನು ಪ್ರಪಂಚದಲ್ಲಿ ಮತ್ತಾರೂ ತಿಳಿದುಕೊಂಡಿಲ್ಲ. ತಾವೇ ಪೂಜ್ಯ, ತಾವೇ ಪೂಜಾರಿ ಎಂಬುದರ ಅರ್ಥವನ್ನು ಸಹ ನಿಮಗೆ ತಿಳಿಸಿದ್ದಾರೆ. ಯಾರು ಪೂಜ್ಯ ವಿಶ್ವದ ಮಾಲೀಕರಾಗುವರೋ ಅವರೇ ನಂತರ ಪೂಜಾರಿಯಾಗುತ್ತಾರೆ. ನೋಡ್ರಿ, ಪೂಜ್ಯ, ಪೂಜಾರಿ. ನಮ್ಮ ಆತ್ಮದ ಆಸ್ತಿ ಭರ್ಪೂರಿದ್ದಾಗ ಎಲ್ಲರೂ ಕೈ ಎತ್ತಿ ಮುಗಿಬೇಕು ನಮ್ಮನ್ನು. ಆ ಥರ ಪೂಜ್ಯವಾಗಿದ್ವಿ. ಯಾವಾಗ ನಮ್ಮಲ್ಲಿ ಆತ್ಮದ ಆಸ್ತಿ ಕಡಿಮೆ ಆಯಿತು ಆಗ ಏನಾಯಿತು? ಭಿಕಾರಿಗಳಾದ್ವಿ, ಅಂದರೆ ಪೂಜಾರಿಗಳು, ಬೇಡಕ್ಕೆ ಶುರು ಮಾಡಿದ್ವಿ. ಯಾವಾಗ ನಮ್ಮಲ್ಲಿ ಕೆಟ್ಟ ಗುಣ ಬಂತೋ ಆಗ ಪ್ರಕೃತಿ ನಮಗೆ ಇವರಿಗೆ ಕೆಟ್ಟೋರಿಗೆ ನಾನು ಸಂಪತ್ತು ಕೊಡಲ್ಲ ಅಂತ ಅಲ್ಲೇನಾಯಿತು? ಬಂಗಾರ ಗುಡ್ಡ, ವಜ್ರದ ಗಣಿ, ಮುತ್ತು ರತ್ನ ಎಲ್ಲವುದು ಭೂಮಿ ಮೇಲೆ ಮುಚ್ಕೊಂಡು ಹೋಗ್ಬಿಡ್ತು. ಆವಾಗ ಮತ್ತೆ ನಮಗೆ ಕಷ್ಟ ಶುರುವಾಯಿತು. ಆಗ ಏನು ಮಾಡಿದ್ವಿ? ಮತ್ತೆ ಬೇಡಕ್ಕೆ ಶುರು ಮಾಡಿದ್ವಿ. ಆತ್ಮದಲ್ಲಿ ಯಾವಾಗ ದೈವಿ ಗುಣಗಳು ಕಡಿಮೆ ಆಗ್ತಾವೋ ಆಗ ಶಾಂತಿ ಕಮ್ಮಿ ಆಯ್ತಲ್ಲ, ಆಗ ಭಗವಂತ ಶಾಂತಿ ಕೊಡು, ಸುಖ ಕೊಡು ಅಂತೇಳಿ ಬೇಡಕ್ಕೆ ನಾವೇನಾದ್ವಿ? ಪೂಜಾರಿಗಳಾದ್ವಿ. ಬಾಬಾ ಏನು ಹೇಳ್ತಾ ಇದ್ದಾರೆ? ಪರಮಾತ್ಮನಿಗಾಗಿ ಈ ರೀತಿ ಹೇಳುವುದಿಲ್ಲ. ಈಗ ನಿಮಗೆ ಸ್ಮೃತಿ ಬಂದಿದೆ. ಇದು ಸತ್ಯ ಮಾತಾಗಿದೆ. ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಸಮಾಚಾರವನ್ನು ತಂದೆಯೇ ತಿಳಿಸುತ್ತಾರೆ. ಮತ್ತಾರಿಗೂ ಜ್ಞಾನಸಾಗರನೆಂದು ಹೇಳುವುದಿಲ್ಲ. ಈ ಮಹಿಮೆಯು ಶ್ರೀಕೃಷ್ಣನದಲ್ಲ. ಕೃಷ್ಣ ಎಂಬ ಹೆಸರಂತೂ ಶರೀರದ್ದಲ್ಲವೇ? ಅವರು ಶರೀರಧಾರಿಯಾಗಿದ್ದಾರೆ. ಅವರಲ್ಲಿ ಸಂಪೂರ್ಣ ಜ್ಞಾನವಿರುವುದಿಲ್ಲ. ಅವರ ಆತ್ಮವು ಸಹ ಜ್ಞಾನವನ್ನು ತೆಗೆದುಕೊಳ್ಳುತ್ತಿದೆ. ಇದು ಅದ್ಭುತ ಮಾತಾಗಿದೆ. ತಂದೆಯಲ್ಲವೇ? ಮತ್ತಾರೂ ತಿಳಿಸಲು ಸಾಧ್ಯವಿಲ್ಲ. ಈ ರೀತಿಯಂತೂ ಅನೇಕ ಸಾಧು ಸಂತರು ಭಿನ್ನ ಭಿನ್ನ ಪ್ರಕಾರದ ಹಠಯೋಗಗಳನ್ನು ಕಲಿಸುತ್ತಿರುತ್ತಾರೆ. ಅದೆಲ್ಲವೂ ಭಕ್ತಿ ಮಾರ್ಗವಾಗಿದೆ. ಸತ್ಯಯುಗದಲ್ಲಿ ನೀವು ಯಾರಿಗೂ ಪೂಜೆ ಮಾಡುವುದಿಲ್ಲ. ಅಲ್ಲಿ ನೀವು ಪೂಜಾರಿಗಳಾಗಿರುವುದಿಲ್ಲ. ಅಲ್ಲಿ ಪೂಜ್ಯ ದೇವಿ ದೇವತೆಗಳಿದ್ದರೆಂದು ಹೇಳಲಾಗುತ್ತದೆ. ಈಗ ಇಲ್ಲ. ಅದೇ ಪೂಜ್ಯರು ಈಗ ಪೂಜಾರಿಗಳಾಗಿದ್ದಾರೆ. ತಂದೆ ತಿಳಿಸುತ್ತಾರೆ, ಇವರು ಸಹ ಪೂಜೆ ಮಾಡುತ್ತಿದ್ದರಲ್ಲವೇ? ಯಾರು? ಬ್ರಹ್ಮ ತಂದೆ. ಅದೇ ಪೂಜ್ಯರು ಈಗ ಪೂಜಾರಿಗಳಾಗಿದ್ದಾರೆ. ಅಂದರೆ ನಾರಾಯಣನ ಥರ ಪೂಜ್ಯ ಇದ್ದವರು ಏನಾದರೂ ಪೂಜಾರಿಯಾಗಿದ್ದಾರೆ. ಬಾಬಾ ಏನು ಹೇಳ್ತಾ ಇದ್ದಾರೆ? ಇವರು ಸಹ ಪೂಜೆ ಮಾಡುತ್ತಿದ್ದರಲ್ಲವೇ? ಇಡೀ ಪ್ರಪಂಚವು ಈ ಸಮಯದಲ್ಲಿ ಪೂಜಾರಿಯಾಗಿದೆ. ಹೊಸ ಪ್ರಪಂಚದಲ್ಲಿ ಒಂದೇ ಪೂಜ್ಯ ದೇವಿ ದೇವತಾ ಧರ್ಮವಿರುತ್ತದೆ. ಮಕ್ಕಳಿಗೆ ಸ್ಮೃತಿಯಲ್ಲಿ ಬಂದಿದೆ. ಅವಶ್ಯವಾಗಿ ಡ್ರಾಮಾ ಪ್ಲಾನ್ ಅನುಸಾರ ಇದು ಸತ್ಯವಾಗಿದೆ. ಇದು ಅದೇ ಗೀತಾ ಭಾಗವಾಗಿದೆ. ಕೇವಲ ಗೀತೆಯಲ್ಲಿ ಹೆಸರನ್ನು ಬದಲಾಯಿಸಿದ್ದಾರೆ. ಇದನ್ನು ತಿಳಿಸುವುದಕ್ಕಾಗಿಯೇ ನೀವು ಪರಿಶ್ರಮ ಪಡುತ್ತೀರಿ. 2500 ವರ್ಷಗಳಿಂದಲೂ ಗೀತೆಯು ಕೃಷ್ಣನದೆಂದೇ ತಿಳಿಯುತ್ತಾ ಬಂದಿದ್ದಾರೆ. ಈಗ ಒಂದು ಜನ್ಮದಲ್ಲಿ ಗೀತೆಯನ್ನು ನಿರಾಕಾರ ಭಗವಂತನು ತಿಳಿಸಿದರೆಂದು ಅರ್ಥವಾಗಬೇಕಾದರೆ ಸಮಯವಂತೂ ಹಿಡಿಸುತ್ತದೆಯಲ್ಲವೇ? ಭಕ್ತಿಯ ಬಗ್ಗೆಯೂ ತಿಳಿಸಿದ್ದಾರೆ. ವೃಕ್ಷವು ಎಷ್ಟು ಉದ್ದಗಲವಾಗಿದೆ,
ನೀವು ಇದನ್ನು ಬರೆಯಿರಿ. ತಂದೆಯು ನಮಗೆ ರಾಜಯೋಗವನ್ನು ಕಲಿಸುತ್ತಿದ್ದಾರೆ. ಯಾವ ಮಕ್ಕಳಿಗೆ ಇದು ನಿಶ್ಚಯವಾಗಿ ಬಿಡುವುದೋ ಅವರು ಅನ್ಯರಿಗೂ ನಿಶ್ಚಯದಿಂದ ತಿಳಿಸುತ್ತಾರೆ. ನಿಶ್ಚಯವಿಲ್ಲದೆ ಇದ್ದರೆ ಹೇಗೆ ತಿಳಿಸುವುದು? ಯಾವುದೇ ಏರುಪೇರು ಆಗುವುದಿಲ್ಲವೇ ಎಂದು ಸ್ವಯಂ ತಬ್ಬಿಬ್ಬಾಗುತ್ತಿರುತ್ತಾರೆ. ಈಗ ಇನ್ನೂ ನಿರ್ಭಯರಾಗಿಲ್ಲ. ಯಾವಾಗ ಪೂರ್ಣ ದೇಹಿಯ ಅಭಿಮಾನಿಯಾಗಿ ಬಿಡುತ್ತೀರೋ ಆಗ ನಿರ್ಭಯರಾಗುತ್ತೀರಿ. ಹೆದರಿಕೆಯು ಭಕ್ತಿ ಮಾರ್ಗದಲ್ಲಿರುತ್ತದೆ. ನೀವೆಲ್ಲರೂ ಮಹಾವೀರರಾಗಿದ್ದೀರಿ. ಮಾಯೆ ಮೇಲೆ ಹೇಗೆ ಜಯಗಳಿಸುವುದೆಂದು ಪ್ರಪಂಚದಲ್ಲಿ ಯಾರೂ ತಿಳಿದುಕೊಂಡಿಲ್ಲ. ನೀವು ಮಕ್ಕಳಿಗೆ ಈಗ ಸ್ಮೃತಿ ಬಂದಿದೆ. ಮೊದಲು ಸಹ ತಂದೆಯು ಹೇಳಿದ್ದರು, ಮನ್ಮನಾಭವ. ಪತಿತ ಪಾವನ ತಂದೆಯೇ ಬಂದು ಇದನ್ನು ತಿಳಿಸುತ್ತಾರೆ. ಬಲೆ ಗೀತೆಯಲ್ಲಿ ಶಬ್ದವಿದೆ, ಆದರೆ ಆ ರೀತಿ ಯಾರೂ ತಿಳಿಸುವುದಿಲ್ಲ. ತಂದೆ ತಿಳಿಸುತ್ತಾರೆ, ಮಕ್ಕಳೇ, ದೇಹಿ ಅಭಿಮಾನಿ ಭವ. ಗೀತೆಯಲ್ಲಿ ಹಿಟ್ಟಿನಲ್ಲಿ ಉಪ್ಪಿನಷ್ಟು ತಂದೆಯು ಪ್ರತಿಯೊಂದು ಮಾತಿನ ಬಗ್ಗೆ ನಿಶ್ಚಯವನ್ನು ಮಾಡಿಸುತ್ತಾರೆ. ನಿಶ್ಚಯ ಬುದ್ಧಿ ವಿಜಯಂತಿ. ನಿಶ್ಚಯ ಇರಬೇಕು. ಯಾಕೆಂದರೆ ಪರಿಸ್ಥಿತಿಗಳು ಬರ್ತವೆ, ಎಂತೆಂಥ ಪರಿಸ್ಥಿತಿಗಳು ಬರ್ತಿರ್ತವೆ. ಕರ್ಮದ ಲೆಕ್ಕಾಚಾರಗಳು ಹಂಗೆ ಒಡ್ಡಿಕೊಂಡು ಬರ್ತಾ ಇರ್ತವೆ. ಆದರೆ ನಮಗೆ ಒಳ್ಳೇದು ಹಾಗೇ ಆಗ್ತತೆ. ಬಾಬಾ ಕಾಪಾಡ್ತಾರೆ. ನಿಶ್ಚಯ ಇರಬೇಕು. ಕೆಲವ್ರು ಏನು ಮಾಡ್ತಾರೆ, ಏನನ್ನ ಸಮಸ್ಯೆ ಬಂದಾಗ ಮತ್ತೆ ಬೇರೆ ಇದಕ್ಕೆ ಹೋಗ್ಬಿಡ್ತಾರೆ. ಅಲ್ಲಿ ಹೋದ್ರೆ ಚೆನ್ನಾಗಾಗ್ತತೆ ಅಂತ, ಇಲ್ಲಿ ಹೋದ್ರೆ ಚೆನ್ನಾಗಾಗ್ತತೆ ಅಂತ. ಎಂಥವ್ರು ಹೋಗ್ತಾರೆ? ನಿಶ್ಚಯ ಇಲ್ದವ್ರು. ನಮಗೆ ಒಂದೇ ನಿಶ್ಚಯ ಇರಬೇಕು, ಬಾಬಾ ಕಾಪಾಡ್ತಾರೆ ಅನ್ನೋದು. ಬಾಬಾ ಇಲ್ಲೇನು ಹೇಳ್ತಾ ಇದ್ದಾರೆ, ನೀವೀಗ ತಂದೆಯಿಂದ ಆಸ್ತಿಯನ್ನು ಪಡೆಯುತ್ತಿದ್ದೀರಿ. ಗೃಹಸ್ಥ ವ್ಯವಹಾರದಲ್ಲಿಯೂ ಇರಬೇಕಾಗಿದೆ. ಎಲ್ಲರೂ ಇಲ್ಲಿ ಬಂದು ಕುಳಿತುಕೊಳ್ಳುವ ಅವಶ್ಯಕತೆ ಇಲ್ಲ. ಸರ್ವಿಸ್ ಮಾಡಬೇಕು. ಸೇವಾ ಕೇಂದ್ರಗಳನ್ನು ತೆರೆಯಬೇಕಾಗಿದೆ. ನೀವು ರಕ್ಷಣಾ ದಳದವರಾಗಿದ್ದೀರಿ. ಈಶ್ವರೀಯ ಮಿಷನ್ ಆಗಿದ್ದೀರಲ್ಲವೇ? ಮೊದಲು ಶೂದ್ರ ಮಾಯಾವಿ ಸಂಘದವರಾಗಿದ್ದಿರಿ. ನೀವೀಗ ಈಶ್ವರೀಯ ಸಂಘದವರಾಗಿದ್ದೀರಿ. ನಿಮ್ಮ ಮಹತ್ವಿಕೆಯೂ ಬಹಳಷ್ಟಿದೆ. ಈ ಲಕ್ಷ್ಮೀನಾರಾಯಣರ ಮಹಿಮೆ ಏನಿದೆ, ಎಂಥ ರಾಜರು ಆ ರೀತಿಯಾಗಿ ರಾಜ್ಯಭಾರ ಮಾಡುತ್ತಾರೆ. ಬಾಕಿ ಲಕ್ಷ್ಮೀನಾರಾಯಣರಿಗೆ ಸರ್ವಗುಣ ಸಂಪನ್ನರು, ವಿಶ್ವದ ಮಾಲೀಕರೆಂದು ಹೇಳುತ್ತಾರೆ. ಏಕೆಂದರೆ ಆ ಸಮಯದಲ್ಲಿ ಮತ್ಯಾವುದೇ ರಾಜ್ಯವಿರುವುದಿಲ್ಲ. ಬಾಬಾ ಏನು ಹೇಳ್ತಾ ಇದ್ದಾರೆ, ರಾಜರು ಹೇಗೋ ಅದೇ ರೀತಿ ರಾಜ್ಯಭಾರ ಮಾಡ್ತಾರೆ ಅಂದರು. ಅಂದರೆ ಇಲ್ಲಿ ಎಷ್ಟು ಈ ಒಂದು ಸಂಗಮ ಯುಗದಲ್ಲಿ ನಾವು ತುಂಬಿಕೊಳ್ಳೋ ಸ್ವಭಾವ ಸಂಸ್ಕಾರ ಕೂಡ ಇದು ಮಹಾರಾಜ ಇದ್ದಾಗೂ ಯಥಾ ರಾಜ ರಾಣಿ ತಥಾ ಪ್ರಜಾ ಅಂತೇಳಿ ಅಲ್ಲಿ ರಾಜ ರಾಣಿಗಳ ಥರನೇ ಪ್ರಜೆಗಳು ಇರ್ತಾರೆ ಅನ್ನೋ ಮಾತು ಬಾಬಾ ಹೇಳಿದರು. ಆಮೇಲೆ ಇದು ಪೂಜ್ಯ ಸ್ವರೂಪ ಭಕ್ತರಿಗೆ ಕೂಡ ನಮ್ಮ ಸ್ವಭಾವ ಸಂಸ್ಕಾರಗಳು ನಾವು ಯಾರಿಗೆ ಜ್ಞಾನ ಕೊಡ್ತೀವೋ ಒಟ್ಟು ನಮ್ಮ ಸ್ವಭಾವ ಸಂಸ್ಕಾರಗಳು ಕೂಡ ಅಲ್ಲಿ ಭಕ್ತರಿಗೆ ಬರ್ತವೆ. ಇವಾಗ ನೋಡ್ರಿ, ಇದು ನಮ್ಮ ಸ್ವಭಾವ ಸಂಸ್ಕಾರಗಳು ನಮ್ಮ ಭಕ್ತರಿಗೂ ಬರ್ತವೆ. ಈಗ ನೋಡ್ರಿ, ಇದು ತಿರುಪತಿಗ ವೆಂಕಟೇಶನ ಭಕ್ತರು ಹೆಂಗಿದ್ದಾರೆ, ಹುಲಿಗಿ ಸೌದತ್ತಿ ಎಲ್ಲಮ್ಮ, ಅಲ್ಲಿ ಆ ಭಕ್ತರು ಹೆಂಗಿದ್ದಾರೆ, ಅವರು ಚೀರೋದು ಆರಿಸೋದು, ಹೌದಾ? ಅಂದರೆ ಇದು ಎಲ್ಲ ಭಾಳ ಈ ಸಂಗಮ ಯುಗದಾಗ ನಮ್ದು ಏನು ಇರ್ತದೆ ಚಲನವಲನ ಎಲ್ಲ, ಅಂದರೆ ನೀವೇ ಆಧಾರ ಮೂರ್ತಿಗಳು, ಉದ್ಧಾರ ಮೂರ್ತಿಗಳು, ನೀವೇ ಸಂಸ್ಕಾರನ ಇಡೀ ಸೃಷ್ಟಿಗೆ ಸಂಸ್ಕಾರನ ತುಂಬೋರು ನೀವೇ ಎಲ್ಲ ಬಾಬಾ ಹೇಳ್ತಾರಲ್ಲ. ಅದಕ್ಕೆ ಇವಾಗ ನಾವು ನಮ್ಮ ತಲೆ ಮೇಲೆ ಎಷ್ಟು ಜವಾಬ್ದಾರಿ ಐತೆ, ಹೌದಾ? ಯಾವ ರೀತಿ ನಾವು ಚಲನವಲನ ಇಟ್ಕೋಬೇಕು ಈ ಸಂಗಮ ಯುಗದಾಗ, ಎಲ್ಲದು ನಮ್ಮಲ್ಲಿ ವಿಚಾರ ಬರಬೇಕು. ಬಾಬಾ ಏನು ಹೇಳ್ತಾ ಇದ್ದಾರೆ, ಹೇಗೆ ವಿಶ್ವದ ಮಾಲೀಕರೆಂದು ಲಕ್ಷ್ಮೀನಾರಾಯಣರಿಗೆ ಹೇಳುತ್ತಾರೆ. ಆ ಸಮಯದಲ್ಲಿ ಮತ್ಯಾವುದೇ ರಾಜ್ಯವಿರುವುದಿಲ್ಲ. ಹೇಗೆ ವಿಶ್ವದ ಮಾಲೀಕರಾಗುವುದೆಂದು ಈಗ ನೀವು ಮಕ್ಕಳು ಅರಿತುಕೊಂಡಿದ್ದೀರಿ. ಈಗ ನೀವೇ ದೇವತೆಗಳಾಗುತ್ತೀರಿ. ಅಂದ ಮೇಲೆ ಅವರಿಗೆ ಹೇಗೆ ತಲೆಬಾಗಿಸುವಿರಿ? ನೀವು ಜ್ಞಾನಪೂರ್ಣರಾಗಿ ಬಿಟ್ಟಿದ್ದೀರಿ. ಯಾರಿಗೆ ಜ್ಞಾನವಿಲ್ಲವೋ ಅವರು ತಲೆಬಾಗುತ್ತಿರುತ್ತಾರೆ. ನೀವು ಎಲ್ಲರ ಪರಿಚಯವನ್ನು ಈಗ ಅರಿತುಕೊಂಡಿದ್ದೀರಿ. ಯಾವ ಚಿತ್ರಗಳು ಸರಿಯಾಗಿದೆ ಮತ್ತು ಯಾವುದು ತಪ್ಪಾಗಿವೆ ಎಂಬುದನ್ನು ಸಹ ನೀವು ತಿಳಿಸಬಲ್ಲಿರಿ. ರಾವಣ ರಾಜ್ಯವನ್ನು ಕುರಿತು ಸಹ ನೀವು ತಿಳಿಸುತ್ತೀರಿ. ಇದು ರಾವಣ ರಾಜ್ಯವಾಗಿದೆ.
ಇದಕ್ಕೆ ಬೆಂಕಿ ಬೀಳುತ್ತಿದೆ. ಬಿದಿರಿನ ಕಾಡಿಗೆ ಬೆಂಕಿ ಬೀಳುವುದು ವಿಶ್ವಕ್ಕೂ ಬಿದಿರಿನ ಕಾಡು ಎಂದು ಹೇಳಲಾಗುತ್ತದೆ. ಯಾವ ಶಬ್ದಗಳ ಗಾಯನವಿದೆಯೋ ಅದರ ಮೇಲೆ ತಿಳಿಸಲಾಗುತ್ತದೆ. ಭಕ್ತಿ ಮಾರ್ಗದಲ್ಲಂತೂ ಅನೇಕ ಚಿತ್ರಗಳನ್ನು ಮಾಡಿಟ್ಟಿದ್ದಾರೆ. ವಾಸ್ತವದಲ್ಲಿ ಮೊಟ್ಟ ಮೊದಲನೆಯದು ಶಿವ ತಂದೆಯ ಪೂಜೆಯಾಗಿದೆ. ನಂತರ ಬ್ರಹ್ಮ ವಿಷ್ಣು ಶಂಕರದಾಗಿದೆ. ತ್ರಿಮೂರ್ತಿ ಚಿತ್ರವನ್ನು ಮಾಡಿಸಿರುವುದು ಸರಿಯಾಗಿದೆ. ನಂತರ ಈ ಲಕ್ಷ್ಮೀನಾರಾಯಣ ತ್ರಿಮೂರ್ತಿಯಲ್ಲಿ ಬ್ರಹ್ಮ ಸರಸ್ವತಿಯು ಬಂದು ಬಿಡುತ್ತಾರೆ. ಭಕ್ತಿ ಮಾರ್ಗದಲ್ಲಿ ಎಷ್ಟೊಂದು ಚಿತ್ರಗಳನ್ನು ಮಾಡುತ್ತಾರೆ. ಹನುಮಂತನ ಪೂಜೆ ಮಾಡುತ್ತಾರೆ. ನೀವು ಮಹಾವೀರರಾಗುತ್ತಿದ್ದೀರಲ್ಲವೇ? ಮಂದಿರದಲ್ಲಿಯೂ ಕೆಲವರನ್ನು ಆನೆಯ ಮೇಲೆ ಸವಾರಿ, ಇನ್ನು ಕೆಲವು ದೇವತೆಗಳನ್ನು ಕುದುರೆಯ ಮೇಲೆ ಸವಾರಿಯನ್ನು ತೋರಿಸಿದ್ದಾರೆ. ಆದರೆ ಈ ರೀತಿ ಏನೂ ಇಲ್ಲ. ತಂದೆಯು ಮಹಾರಥಿ ಎಂದು ಹೇಳುತ್ತಾರೆ. ಮಹಾರಥಿ ಎಂದರೆ ಆನೆಯ ಮೇಲೆ ಸವಾರಿ ಎಂದು ಅರ್ಥ. ಇದರಿಂದ ಅವರು ಆನೆಯ ಮೇಲೆ ಸವಾರಿಯನ್ನು ತೋರಿಸಿಬಿಟ್ಟಿದ್ದಾರೆ. ಇದನ್ನು ತಿಳಿಸಿದ್ದಾರೆ. ಹೇಗೆ ಗಜವನ್ನು ಗ್ರಾಹವು ತಿನ್ನುತ್ತದೆ. ತಂದೆಯು ತಿಳಿಸುತ್ತಾರೆ, ಯಾರು ಮಹಾರಥಿ ಆಗಿದ್ದಾರೆಯೋ ಅವರನ್ನು ಸಹ ಕೆಲವೊಮ್ಮೆ ಮಾಯಾ ಮೊಸಳೆಯು ನುಂಗಿಬಿಡುತ್ತದೆ. ನಿಮಗೀಗ ಜ್ಞಾನ ತಿಳುವಳಿಕೆಯು ಬಂದಿದೆ. ಒಳ್ಳೊಳ್ಳೆಯ ಮಹಾರಥಿಗಳನ್ನು ಮಾಯೆಯು ನುಂಗಿಬಿಡುತ್ತದೆ. ಇದು ಜ್ಞಾನದ ಮಾತುಗಳಾಗಿವೆ. ಇದರ ವರ್ಣನೆಯನ್ನು ಯಾರು ಮಾಡಲು ಸಾಧ್ಯವಿಲ್ಲ. ತಂದೆಯು ತಿಳಿಸಿದ್ದಾರೆ, ನಿರ್ವಿಕಾರಿಗಳಾಗಬೇಕು. ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಳ್ಳಬೇಕಾಗಿದೆ. ಕಲ್ಪಕಲ್ಪವು ತಂದೆಯು ತಿಳಿಸುತ್ತಾರೆ, ಕಾಮ ಮಹಾಶತ್ರುವಾಗಿದೆ. ಇದರಲ್ಲಿ ಪರಿಶ್ರಮವಿದೆ. ಇದರ ಮೇಲೆ ನೀವು ವಿಜಯ ಗಳಿಸುತ್ತೀರಿ. ಹೇಗೆ ವಿಜಯ ಗಳಿಸೋದು? ಬಹಳ ಈಜಿ. ನಾವು ಯೋಗ ಮಾಡಿವಂದರೆ ಸಾಕು, ನಮ್ಮಲ್ಲಿ ಪವಿತ್ರತಾ ಶಕ್ತಿ ತುಂಬಿದಂಗಲ್ಲ, ಕಾಮ ವಿಕಾರ ಭಸ್ಮ ಆಗಿಬಿಡ್ತದೆ. ಬಾಬಾ ಏನು ಹೇಳ್ತಾ ಇದ್ದಾರೆ? ಆತ್ಮವು ಆತ್ಮನೊಂದಿಗೆ ಮಾತನಾಡುತ್ತದೆ. ಆತ್ಮವೇ ಈ ಕಿವಿಗಳಿಂದ ಕೇಳುತ್ತದೆ. ಇದನ್ನು ನೆನಪಿಡಬೇಕಾಗಿದೆ. ನಾವು ಆತ್ಮನಿಗೆ ತಿಳಿಸುತ್ತೇವೆ, ದೇಹಕ್ಕಲ್ಲ. ಮೂಲತಃ ನಾವು ಆತ್ಮರು ಸಹೋದರರಾಗಿದ್ದೇವೆ ಮತ್ತು ಪರಸ್ಪರ ಸಹೋದರಿಯರು ಆಗಿದ್ದೇವೆ. ಸಹೋದರರಿಗೆ ತಿಳಿಸಲಾಗುತ್ತದೆ. ದೃಷ್ಟಿಯು ಆತ್ಮದ ಕಡೆಗೆ ಹೋಗಬೇಕು. ನಾವು ಸಹೋದರರಿಗೆ ತಿಳಿಸುತ್ತೇವೆ, ಸಹೋದರನೇ ಕೇಳುತ್ತಿದ್ದೀರಾ? ನಾನು ಆತ್ಮನು ಕೇಳುತ್ತೇನೆ. ಬಿಕೇನೀರಿನಲ್ಲಿ ಒಬ್ಬ ಮಗುವಿದ್ದಾರೆ. ಅವರು ಸದಾ ಆತ್ಮ ಆತ್ಮ ಎಂದು ಬರೆಯುತ್ತಾರೆ. ನಾನಾತ್ಮನು ಈ ಶರೀರದ ಮೂಲಕ ಬರೆಯುತ್ತಿದ್ದೇನೆ. ನಾನಾತ್ಮನಿಗೆ ಈ ವಿಚಾರವಿದೆ. ನಾನಾತ್ಮ ಇದನ್ನು ಮಾಡುತ್ತೇನೆ ಅಂದಾಗ ಈ ಆತ್ಮಾಭಿಮಾನಿಯಾಗುವುದು ಪರಿಶ್ರಮದ ಮಾತಲ್ಲವೇ? ನಾನಾತ್ಮ ನಮಸ್ಕಾರ ಮಾಡುತ್ತೇನೆ. ಹೇಗೆ ಆತ್ಮಿಕ ಮಕ್ಕಳೇ ಎಂದು ತಂದೆಯು ಹೇಳುತ್ತಾರೆ ಅಂದಾಗ ಭ್ರುಕುಟಿಯ ಕಡೆ ನೋಡಬೇಕಾಗಿದೆ. ಆತ್ಮವೇ ಕೇಳುವಂತಹದ್ದಾಗಿದೆ. ನಾನು ಆತ್ಮನಿಗೆ ತಿಳಿಸುತ್ತೇನೆ. ನಿಮ್ಮ ದೃಷ್ಟಿಯು ಸಹ ಆತ್ಮದ ಕಡೆಯೇ ಹೋಗಬೇಕು. ಆತ್ಮವು ಭ್ರುಕುಟಿಯ ಮಧ್ಯೆ ಇದೆಯಲ್ಲವೇ? ಶರೀರದ ಮೇಲೆ ದೃಷ್ಟಿ ಬೀಳುವುದರಿಂದ ವಿಘ್ನಗಳು ಬೀಳುತ್ತವೆ. ಆತ್ಮನೊಂದಿಗೆ ಮಾತನಾಡಬೇಕಾಗಿದೆ. ಆತ್ಮವನ್ನೇ ನೋಡಬೇಕಾಗಿದೆ. ದೇಹಾಭಿಮಾನವನ್ನು ಬಿಡಿ. ಆತ್ಮಕ್ಕೆ ಗೊತ್ತಿದೆ, ತಂದೆಯೂ ಸಹ ಇಲ್ಲಿ ಭ್ರುಕುಟಿಯ ಮಧ್ಯದಲ್ಲಿ ಕುಳಿತಿದ್ದಾರೆ. ಅವರಿಗೆ ನಾವು ನಮಸ್ತೆ ಮಾಡುತ್ತೇವೆ. ಬುದ್ಧಿಯಲ್ಲಿ ಈ ಜ್ಞಾನವಿದೆ. ನಾವು ಆತ್ಮರಾಗಿದ್ದೇವೆ. ಆತ್ಮವೇ ಕೇಳಿಸಿಕೊಳ್ಳುತ್ತದೆ. ಮೊದಲು ಈ ಜ್ಞಾನವಿರಲಿಲ್ಲ. ಈ ದೇಹವು ಪಾತ್ರವನ್ನು ಅಭಿನಯಿಸುವುದಕ್ಕಾಗಿ ಸಿಕ್ಕಿದೆ. ಆದ್ದರಿಂದ ದೇಹಕ್ಕೆ ಹೆಸರನ್ನಿಡಲಾಗುತ್ತದೆ. ಈ ಸಮಯದಲ್ಲಿ ನೀವು ಆತ್ಮಾಭಿಮಾನಿಯಾಗಿ ಹಿಂತಿರುಗಿ ಹೋಗಬೇಕಾಗಿದೆ. ಈ ಹೆಸರುಗಳನ್ನು ಪಾತ್ರವನ್ನು ಅಭಿನಯಿಸುವುದಕ್ಕಾಗಿ ಇಡಲಾಗಿದೆ. ಹೆಸರಿಲ್ಲದೆ ಕಾರೋಬಾರ್ ನಡೆಯಲು ಸಾಧ್ಯವಿಲ್ಲ. ಸತ್ಯುಗದಲ್ಲೂ ಸಹ ಕಾರೋಬಾರ್ ನಡೆಯುತ್ತದೆಯಲ್ಲವೇ? ಆದರೆ ನೀವು ಸತೋಪ್ರಧಾನರಾಗಿ ಬಿಡುತ್ತೀರಿ. ಆದ್ದರಿಂದ ಅಲ್ಲಿ ಯಾವುದೇ ವಿಕರ್ಮವಾಗುವುದಿಲ್ಲ. ವಿಕರ್ಮವಾಗುವಂಥ ಕೆಲಸವನ್ನೇ ನೀವು ಮಾಡುವುದಿಲ್ಲ. ಮಾಯೆಯ ರಾಜ್ಯವೇ ಇರುವುದಿಲ್ಲ. ಈಗ ತಂದೆಯು ತಿಳಿಸುತ್ತಾರೆ, ನೀವು ಆತ್ಮಗಳು ಹಿಂತಿರುಗಿ ಹೋಗಬೇಕಾಗಿದೆ. ಇದಂತೂ ಹಳೆಯ ಶರೀರವಾಗಿದೆ. ಮತ್ತೆ ನೀವು ಸತ್ಯ ತ್ರೇತಾಯುಗದಲ್ಲಿ ಹೋಗುತ್ತೀರಿ. ಅಲ್ಲಿ ಜ್ಞಾನದ ಅವಶ್ಯಕತೆಯೇ ಇರುವುದಿಲ್ಲ. ಇಲ್ಲಿ ನಿಮಗೆ ಜ್ಞಾನವನ್ನು ಏಕೆ ಕೊಡುತ್ತೇನೆ? ಏಕೆಂದರೆ ದುರ್ಗತಿಯನ್ನು ಪಡೆದಿದ್ದೀರಿ. ಕರ್ಮವನ್ನಂತೂ ಅಲ್ಲಿಯೂ ಮಾಡಬೇಕಾಗಿದೆ, ಆದರೆ ಅದು ಅಕರ್ಮವಾಗಿ ಬಿಡುತ್ತದೆ. ಅಲ್ಲಿ ಸತ್ಯುಗದಾಗ ಏನಂದ್ರು ಅಕರ್ಮ ಅಂದರೆ ಪುಣ್ಯನೂ ಇರಲ್ಲ, ಪಾಪನೂ ಇರಲ್ಲ. ಯಾರ ಪಾಡಿಗೆ ಅವ್ರು ಸುಖವಾಗಿರ್ತಾರೆ. ಪುಣ್ಯ ಮಾಡಬೇಕು, ಯಾರಿಗೇನು ದಾನ ಕೊಡ್ಬೇಕಂದ್ರೆ ಇಸ್ಕೊಂಬಕ್ಕೆ ಯಾರು ಬಡವರು ಇರಲ್ಲ. ಹೌದಾ? ಅಲ್ಲಿ ಕರ್ಮ ಅಕರ್ಮ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಈಗ ತಂದೆ ತಿಳಿಸುತ್ತಾರೆ, ಕೈ ಕೆಲಸ ಮಾಡುತ್ತಿರಲಿ, ಬುದ್ಧಿಯು ತಂದೆಯನ್ನು ನೆನಪು ಮಾಡಲಿ. ಏನು ಇಲ್ಲಿ ಬರೀ ಕುಳಿತೇ ಯೋಗ ಮಾಡಬೇಕು ಅಂತ ಇಲ್ಲ. ಕುಳಿತು ಬೈಠಕ್ ಯೋಗ ಮಾಡೋದು ಅಮೃತ ವೇಳೆ ಮಾಡ್ತೀವಿ. ಬಟ್ ಧ್ಯಾನ ಅಂದ್ರೇನು ಕೂತು ಮಾಡೋದೇ ಅಂತ ಕೆಲವರು ಅಭಿಪ್ರಾಯ.
ಆದರೆ ಈಗ ಇಲ್ಲಿ ಬಾಬಾ ಏನು ಹೇಳ್ತಾ ಇದ್ದಾರೆ, ಕರ್ಮಯೋಗಿ, ಕೈ ಕೆಲಸ ಮಾಡ್ತಾನೆ ಬುದ್ಧಿ ಭಗವಂತನ ನೆನಪು ಮಾಡ್ತಾ ಇರಬೇಕು. ಯಾಕೆ ಅಂದರೆ ನಮಗೆ 63 ಜನ್ಮದ ಪಾಪ ತಲೆ ಮೇಲೆ ಐತೆ. ಕಡಿಮೆ ಅಂದರೆ 8 ತಾಸಿನ ನೆನಪು ಆಗಬೇಕು, ನೀವು ಸಂಪೂರ್ಣ ಪಾವನ ಆಗಬೇಕು ಅಂದರೆ ಅಂತ ಹೇಳ್ಯಾರ ಬಾಬಾ. ಮತ್ತು 8 ತಾಸು ಕೂಡೋಕ್ಕಾಗಲ್ಲ. ಅದಕ್ಕೆ ಕರ್ಮ ಮಾಡ್ತಾನೆ ಏನು ಮಾಡಬೇಕು, ತಂದೆನ ನೆನಪು ಮಾಡ್ತಾ ಇರಬೇಕು. ಸತ್ಯುಗದಲ್ಲಿ ನೀವು ಪಾವನರಾಗಿದ್ದಾಗ ಎಲ್ಲ ಕಾರೋಬಾರು ಪಾವನವಾಗಿರುತ್ತದೆ. ತಮೋ ಪ್ರಧಾನ ರಾವಣ ರಾಜ್ಯದಲ್ಲಿ ನಿಮ್ಮ ಕಾರೋಬಾರು ಕೋಟ ಆಗಿರುತ್ತದೆ. ಆದ್ದರಿಂದ ಮನುಷ್ಯರು ತೀರ್ಥಯಾತ್ರೆಗಳಿಗೆ ಹೋಗುತ್ತಾರೆ. ತೀರ್ಥಯಾತ್ರೆ ಮೊದಲಾದವುಗಳಿಗೆ ಹೋಗುವಂತಾಗಲು ಸತ್ಯುಗದಲ್ಲಿ ಅವರು ಯಾವುದೇ ಪಾಪ ಮಾಡುವುದಿಲ್ಲ. ಅಲ್ಲಿ ನೀವು ಏನೆಲ್ಲ ಕಾರ್ಯವನ್ನು ಮಾಡುತ್ತೀರಿ ಅದು ಸತ್ಯವನ್ನೇ ಮಾಡುತ್ತೀರಿ. ಸತ್ಯ ತಂದೆಯ ವರದಾನವು ಸಿಕ್ಕಿರುತ್ತದೆ. ವಿಕಾರದ ಮಾತೇ ಇರುವುದಿಲ್ಲ. ಕಾರೋಬಾರಿನಲ್ಲಿಯೂ ಸುಳ್ಳು ಹೇಳುವ ಅವಶ್ಯಕತೆ ಇರುವುದಿಲ್ಲ. ಇಲ್ಲಂತೂ ಲೋಭವಿರುವ ಕಾರಣ ಸುಳ್ಳುತನ ಕಳ್ಳತನ ಮಾಡುತ್ತಾರೆ. ನೋಡ್ರಿ, ಸತ್ಯಯುಗದಲ್ಲಿ ಯಾಕೆ, ಈಗ ಸ್ವತಂತ್ರ ಬಂದಾಗ ಆವಾಗ ಆದಿಯಲ್ಲಿ ಹೆಂಗಿದ್ರು, ನಿಜಲಿಂಗಪ್ಪ ಅವರು ಹೆಂಡ್ತಿ ಮಂಗಳಗೌರಿ ಪೂಜೆ ಮಾಡಿದರೆ ಮುತ್ತೈದೆಯವ್ರಿಗೆ ಕೊಡಕ್ಕೆ ಸೀರೆ ಇರಲಿಲ್ಲ ಅಂತೆ. ಮುಖ್ಯಮಂತ್ರಿ ಹೆಂಡ್ತಿಗೆ ಮುತ್ತೈದವ್ರಿಗೆ ಸೀರೆ ಕೊಡಕ್ಕೆ ಸೀರೆ ಇರಲಿಲ್ಲ ಅಂತೆ. ಅಂದರೆ ಅವ್ರು ಎಷ್ಟು ಸತ್ಯ ನಿಷ್ಠೆಯಿಂದ ಆಳಿದ್ದಾರೆ ನೋಡ್ರಿ. ಅಂದರೆ ಒಂದು ಕೆಲವೇ ವರ್ಷದ ಕೆಳಗೆ ಇಷ್ಟು ಒಳ್ಳೆಯವ್ರು ಇದ್ರಂದರೆ ಇನ್ನು ಸತ್ಯಯುಗದಾಗ ಇನ್ನೆಂಥ ಆತ್ಮಗಳಿರ್ಬೋದು. ಅಲ್ಲಿ ಯಾವುದೇ ವಿಕಾರದ ಮಾತು, ಸುಳ್ಳಿನ ಮಾತೇ ಇರಲ್ಲ ಅಂತ ಬಾಬಾ ಹೇಳ್ತಾರೆ. ಡ್ರಾಮಾನುಸಾರ ನೀವು ಇಂಥ ಹೂಗಳಾಗಿ ಬಿಡುತ್ತೀರಿ. ಅದು ನಿರ್ವಿಕಾರಿ ಪ್ರಪಂಚ, ಇದು ವಿಕಾರಿ ಪ್ರಪಂಚವಾಗಿದೆ. ಇಡೀ ಆಟವು ಬುದ್ಧಿಯಲ್ಲಿದೆ. ಈ ಸಮಯದಲ್ಲಿಯೇ ಪವಿತ್ರರಾಗಲು ಪರಿಶ್ರಮ ಆಗುವುದು. ಯೋಗ ಬಲದಿಂದಲೇ ನೀವು ವಿಶ್ವದ ಮಾಲೀಕರಾಗುತ್ತೀರಿ. ಯೋಗ ಬಲವು ಮುಖ್ಯವಾಗಿದೆ. ತಂದೆಯು ತಿಳಿಸುತ್ತಾರೆ, ಭಕ್ತಿ ಮಾರ್ಗದ ಯಜ್ಞ ತಪ ಮೊದಲಾದವುಗಳಿಂದ ಯಾರೂ ನನ್ನನ್ನು ಪ್ರಾಪ್ತಿ ಮಾಡಿಕೊಳ್ಳುವುದಿಲ್ಲ. ಇನ್ನೂ ಸತೋ ರಜೋ ತಮೋದಲ್ಲಿ ಬರಲೇಬೇಕಾಗುತ್ತದೆ. ಏನು ಹೇಳಿದರು ಬಾಬಾ? ಭಕ್ತಿ ಮಾಡ್ತಾ ತಮೋದಲ್ಲಿ ಬಂದ್ರಿ ಅಂದರು. ಯಾಕೆ? ಅಲ್ಲಿ ಭಕ್ತಿ ಅಂದ್ರೇನು? ಅಂಧಶ್ರದ್ಧೆ, ಸತ್ಯಜ್ಞಾನ ಇಲ್ಲ. ಅಲ್ಲಿ ಭಗವಂತನ ಕೂಗು ಮುಟ್ಟಲಿಲ್ಲ. ನಮಗೆ ದೈವಿ ಗುಣ, ಧರ್ಮ, ಶಕ್ತಿ ಯಾವುದು ಸಿಗಲಿಲ್ಲ. ಇನ್ನೂ ತಮೋ ಆಗ್ತಾ ಹೋದ್ರಿ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಜ್ಞಾನವು ಬಹಳ ಸಹಜ ಹಾಗೂ ರಮಣೀಕವಾಗಿದೆ. ಪರಿಶ್ರಮವೂ ಇದೆ. ಈ ಯೋಗಕ್ಕೆ ಮಹಿಮೆ ಇದೆ. ಇದರಿಂದ ನೀವು ಸತೋಪ್ರಧಾನರಾಗಬೇಕಾಗಿದೆ. ತಮೋಪ್ರಧಾನರಿಂದ ಸತೋಪ್ರಧಾನರನ್ನಾಗಿ ಮಾಡುವ ಮಾರ್ಗವನ್ನು ತಂದೆಯೇ ತಿಳಿಸುತ್ತಾರೆ. ಮತ್ತಾರೂ ಈ ಜ್ಞಾನವನ್ನು ಕೊಡಲು ಸಾಧ್ಯವಿಲ್ಲ. ಬಲೆ ಕೆಲವರು ಚಂದ್ರಗ್ರಹದವರೆಗೂ ಹೋಗುತ್ತಾರೆ, ಕೆಲವರು ಸಾಗರದ ಆಳದಲ್ಲಿ ಹೋಗುತ್ತಾರೆ. ಆದರೆ ಅದೇನು ರಾಜಯೋಗವಲ್ಲ. ಅದರಿಂದ ನರನಿಂದ ನಾರಾಯಣನಂತೂ ಆಗಲು ಸಾಧ್ಯವಿಲ್ಲ. ನಾವು ಆದಿಸನಾತನ ದೇವಿ ದೇವತಾ ಧರ್ಮದವರಾಗಿದ್ದೆವು. ಈಗ ಪುನಃ ಆಗುತ್ತಿದ್ದೇವೆಂದು ಇಲ್ಲಿ ನೀವು ತಿಳಿದುಕೊಳ್ಳುತ್ತೀರಿ. ಸ್ಮೃತಿ ಬಂದಿದೆ. ತಂದೆಯು ಕಲ್ಪದ ಮೊದಲು ಸಹ ಇದನ್ನು ತಿಳಿಸಿದ್ದರು. ನಿಶ್ಚಯ ಬುದ್ಧಿ ವಿಜಯಂತಿ. ನಿಶ್ಚಯವಿಲ್ಲದಿದ್ದರೆ ಅವರು ಕೇಳುವುದಕ್ಕೆ ಬರುವುದೇ ಇಲ್ಲ. ನಿಶ್ಚಯ ಬುದ್ಧಿಯವರಿಂದ ಮತ್ತೆ ಸಂಶಯ ಬುದ್ಧಿಯವರಾಗಿ ಬಿಡುತ್ತಾರೆ. ಬಹಳ ಒಳ್ಳೊಳ್ಳೆಯ ಮಹಾರಥಿಗಳು ಸಹ ಸಂಶಯದಲ್ಲಿ ಬಂದು ಬಿಡುತ್ತಾರೆ. ಮಾಯೆಯ ಸ್ವಲ್ಪ ಬಿರುಗಾಳಿ ಬಂದರೂ ಸಾಕು ದೇಹಾಭಿಮಾನವು ಬಂದು ಬಿಡುತ್ತದೆ. ಅಂದರೆ ಇಲ್ಲಿ ಬಾಬಾ ಏನು ಹೇಳ್ತಾ ಇದ್ದಾರೆ, ಸಂಶಯ ಬುದ್ಧಿಯವರು ಆಗಿಬಿಡ್ತಾರೆ ಅಂದರು. ಅಂದ್ರೇನು ನೋಡ್ರಿ, ನಮ್ಮಲ್ಲಿ ಹೆಚ್ಚು ಯೋಗ ಆದಾಗ ನಮ್ಮ ಕರ್ಮ ಸುಟ್ಟಿದ್ರೆ ಮಾತ್ರ ಏನಾದರೂ ಮಾತುಗಳು ಸಮಸ್ಯೆಗಳು ಬಂದಾಗ ಅಲ್ಲಿ ನಾನು ಏನು ತಪ್ಪು ಮಾಡೀನಿ ಅನ್ನೋದ್ರ ಅರಿವಾಗ್ತತೆ. ಶ್ರೀಮತದಂತೆ ನಡೆಯೋಕ್ಕನ್ನು ದೇಹಾಭಿಮಾನ ಅಡ್ಡ ಬರಲ್ಲ. ಅವರ ಇವಾಗ ಕೆಲವು ನಿಮಿತ್ತರ ಮಾತಿನಂತೆ ನಡಿಬೇಕಾಗ್ತದೆ. ಯಾಕೆ ಅಂದರೆ ಇಲ್ಲಿ ಯಾವ ಸಂಸ್ಕಾರ ತುಂಬಕ್ಕೆ ಬಂದರೆ ಬಾಬಾ, ಒಬ್ಬರು ಹೇಳಿದ್ರನ್ನ ಅದನ್ನ ಎಲ್ಲರೂ ಫಾಲೋ ಮಾಡಬೇಕು. ಈಗ ಒಂದು 70 ವರ್ಷದ ಕೆಳಗೆ ಒಂದೊಂದು ಮನೆಗೆ 40 ಮಂದಿ ಇರ್ತಿದ್ರು, ಅವಿಭಕ್ತ ಕುಟುಂಬ. ಯಾಕೆಂದರೆ ಒಬ್ಬ ಯಜಮಾನ ಹೇಳ್ತಾನಂದ್ರೆ ಮನೆ ಎಲ್ಲರೂ ಗೌರವ ಕೊಡ್ತಿದ್ರು ಆತ ಮಾತಿಗೆ. ಅದಕ್ಕೆ ಆಗ ಜಗಳಗಳಿರಲಿಲ್ಲ, ಚೆನ್ನಾಗಿ ನಡೀತಾ ಇದ್ವು ಅವಿಭಕ್ತ ಕುಟುಂಬಗಳು. ಅಂದರೆ ಆವಾಗ ಅಷ್ಟು ಸುಖ ಇತ್ತು ನೋಡ್ರಿ. ಇದು ಮತ್ತೆ ಬರಬೇಕು ಅಂದರೆ ನಮ್ಮಲ್ಲಿ ಯಾವ ಸಂಸ್ಕಾರ ಬರಬೇಕು?
ದೊಡ್ಡವರಾದವ್ರು ಏನು ಹೇಳ್ತಾರೋ ಅದನ್ನು ತಲೆಬಾಗಿ ಅವ್ರ ಮಾತಿನಂತೆ ನಡೆಯೋ ಸಂಸ್ಕಾರ ನಮ್ಮಲ್ಲಿ ಬರಬೇಕು. ಇವತ್ತು ಕಲಿಯುಗ ಯಾಕಾಯಿತು ಅಂದರೆ ನನ್ನ ಮಾತು ನಡಿಬೇಕು, ನಾನು ಯಜಮಾನ ಆಗಬೇಕು. ಒಬ್ಬೊಬ್ಬರು ತಲೆಗೊಬ್ಬರು ಯಜಮಾನರಾಗೋದ್ರಿಂದನೇ ಇಲ್ಲಿ ಜಗಳಗಳು ಶುರುವಾಗಿರೋದು ಕಲಿಯುಗದಲ್ಲಿ. ಆದರೆ ಇದು ಒಬ್ಬರ ಮಾತಿನಂತೆ ನಡೆಯೋ ಸಂಸ್ಕಾರನ ಬಾಬಾ ತುಂಬ್ತಾ ಇದ್ದಾರೆ. ಅಲ್ಲಿ ಏನಾಗ್ಬಿಡ್ತತೆ, ಕೆಲವು ಸಲ ನಮ್ಮ ಕರ್ಮ ಸುಟ್ಟಿದ್ರೆ ಮಾತ್ರ ನಾವು ಏನು ತಪ್ಪು ಮಾಡಿದ್ದೀವಿ ಅನ್ನೋದ್ರ ಅರಿವು ಬಂದು ನಾವು ಹೊಂದಿಕೊಂಡು ಹೋಗ್ತೀವಿ. ನಮ್ಮ ಕರ್ಮ ಇತ್ತು ಅಂದರೆ ಮತ್ತು ಒಂದು ಶ್ರೀಮತದಲ್ಲಿ ನಡೆಯುವ ಶಕ್ತಿನೂ ಇಲ್ಲ ಅಂದರೆ ನಾವು ಮಾಡಿದ್ದೇ ಸರಿ ಅಂತೇಳಿ ಮನಮತದಂತೆ ನಡೀತಾ ಹೋಗ್ಬಿಡ್ತೀವಿ, ಸಂಶಯ ಬುದ್ಧಿಯವರಾಗ್ಬಿಡ್ತೀವಿ. ಅದಕ್ಕೆ ಬಾಬಾ ಇಲ್ಲೇನು ಹೇಳ್ತಾ ಇದ್ದಾರೆ, ಸಂಶಯದಲ್ಲಿ ಬರಬಾರ್ದು ಅಂತಾರೆ. ಈ ಬಾಪ್ತಾದ ಇಬ್ಬರು ಕಂಬೈಂಡ್ ಆಗಿದ್ದಾರಲ್ಲವೇ, ಶಿವ ತಂದೆಯು ಜ್ಞಾನವನ್ನು ಕೊಡುತ್ತಾರೆ ಮತ್ತು ಹೊರಟು ಹೋಗುತ್ತಾರೆಯೇ ಅಥವಾ ಏನಾಗುತ್ತದೆ ಎಂಬುದನ್ನು ಯಾರು ತಿಳಿಸುವರು? ಬಾಬಾ ತಾವು ಸದಾ ಇರುತ್ತೀರಾ ಅಥವಾ ಹೊರಟು ಹೋಗುತ್ತೀರಾ ಎಂದು ತಂದೆಯೊಂದಿಗೆ ಕೇಳುವವರು ಯಾರು? ತಂದೆಯೊಂದಿಗೆ ಕೇಳಲು ಸಾಧ್ಯವಿಲ್ಲ ಅಲ್ಲವೇ? ತಂದೆ ತಿಳಿಸುತ್ತಾರೆ, ನಾನು ನಿಮಗೆ ಪತಿತರಿಂದ ಪಾವನರಾಗುವ ಮಾರ್ಗವನ್ನು ತಿಳಿಸುತ್ತೇನೆ, ಬರುತ್ತೇನೆ ಹೋಗುತ್ತೇನೆ. ನಾನು ಬಹಳ ಕೆಲಸಗಳನ್ನು ಮಾಡಬೇಕಾಗುತ್ತದೆ. ಮಕ್ಕಳ ಬಳಿ ಹೋಗುತ್ತೇನೆ, ಅವರಿಂದ ಕಾರ್ಯ ಮಾಡಿಸುತ್ತೇನೆ. ಇದರಲ್ಲಿ ಯಾವುದೇ ಸಂಶಯದ ಮಾತನ್ನು ತರಬಾರದು. ತಮ್ಮ ಕರ್ತವ್ಯವಾಗಿದೆ ತಂದೆಯನ್ನು ನೆನಪು ಮಾಡುವುದು. ಸಂಶಯದಲ್ಲಿ ಬರುವುದರಿಂದ ಬಿದ್ದು ಹೋಗುತ್ತಾರೆ. ಮಾಯು ಬಹಳ ಜೋರಾಗಿ ಪೆಟ್ಟು ಕೊಡುತ್ತದೆ. ತಂದೆ ಹೇಳಿದ್ದಾರೆ, ನಾನು ಇವರ ಬಹಳ ಜನ್ಮಗಳ ಅಂತಿಮ ಜನ್ಮದಲ್ಲಿಯೂ ಅಂತ್ಯದಲ್ಲಿ ಪ್ರವೇಶಿಸುತ್ತೇನೆ. ಮಕ್ಕಳಿಗೆ ನಿಶ್ಚಯವೂ ಇದೆ. ಅವಶ್ಯವಾಗಿ ತಂದೆಯೇ ನಮಗೆ ಈ ಜ್ಞಾನವನ್ನು ಕೊಡುತ್ತಿದ್ದಾರೆ, ಮತ್ತಾರು ಕೊಡಲು ಸಾಧ್ಯವಿಲ್ಲ. ಆದರೂ ಸಹ ಈ ನಿಶ್ಚಯದಿಂದ ಎಷ್ಟೊಂದು ಮಂದಿ ಕೆಳಗೆ ಬೀಳುತ್ತಾರೆ. ಇದು ತಂದೆಗೆ ಗೊತ್ತಿದೆ. ನೀವು ಪಾವನರಾಗಬೇಕೆಂದರೆ ನನ್ನೊಬ್ಬನನ್ನೇ ನೆನಪು ಮಾಡಿ, ಮತ್ತಾರ ಮಾತುಗಳ ಹಿಂದೆ ಬೀಳಬೇಡಿ ಎಂದು ತಂದೆಯು ತಿಳಿಸುತ್ತಾರೆ. ನೀವು ಇಂತಹ ಮಾತುಗಳನ್ನು ಆಡುತ್ತೀರಿ, ಇದರಿಂದಲೇ ಪಕ್ಕಾ ನಿಶ್ಚಯವಿಲ್ಲವೆಂಬುದು ಅರ್ಥವಾಗುತ್ತದೆ. ಮೊದಲು ಒಂದು ಮಾತನ್ನು ತಿಳಿದುಕೊಳ್ಳಿ, ಅದರಿಂದ ನಿಮ್ಮ ಪಾಪ ನಾಶವಾಗುತ್ತದೆ. ಉಳಿದಂತೆ ವ್ಯರ್ಥ ಮಾತುಗಳನ್ನಾಡುವ ಅವಶ್ಯಕತೆ ಇಲ್ಲ. ತಂದೆಯ ನೆನಪಿನಿಂದ ವಿಕರ್ಮ ವಿನಾಶವಾಗುತ್ತದೆ. ಅಂದ ಮೇಲೆ ಅನ್ನ ಮಾತುಗಳಲ್ಲಿ ಏಕೆ ಬರುತ್ತೀರಿ? ಯಾರಾದರೂ ಪ್ರಶ್ನೋತ್ತರಗಳಲ್ಲಿ ತಬ್ಬಿಬ್ಬಾದರೆ ಅವರಿಗೆ ತಿಳಿಸಿ, ನೀವು ಇವೆಲ್ಲ ಮಾತುಗಳನ್ನು ಬಿಟ್ಟು ಒಬ್ಬ ತಂದೆಯ ನೆನಪಿನಲ್ಲಿರುವ ಪುರುಷಾರ್ಥ ಮಾಡಿ. ಸಂಶಯದಲ್ಲಿ ಬಂದರೆ ವಿದ್ಯೆಯನ್ನೇ ಬಿಟ್ಟು ಬಿಡುತ್ತಾರೆ, ಮತ್ತೆ ಅಂಥವರ ಕಲ್ಯಾಣವಾಗುವುದಿಲ್ಲ. ನಾಡಿ ನೋಡಿ ತಿಳಿಸಬೇಕಾಗಿದೆ. ಸಂಶಯದಲ್ಲಿದ್ದರೆ ಒಂದು ಮಾತಿನ ಮೇಲೆ ನಿಲ್ಲಿಸಿ ಬಿಡಬೇಕು. ಬಹಳ ಯುಕ್ತಿಯಿಂದ ತಿಳಿಸಬೇಕಾಗುತ್ತದೆ. ಅಂದರೆ ಬಾಬಾ ಹೇಳ್ತಾ ಇದ್ದಾರಲ್ಲ, ಕೆಲವು ನಮ್ಮಲ್ಲಿ ಹೆಚ್ಚು ಯೋಗಶಕ್ತಿ ಇದ್ದಾಗ ಮಾತು ವರದಾನಿ ಬೋಲ್ ಅಂದರೆ ನಾವು ಒಂದೊಂದು ಹೇಳಿದ್ದು ಅವ್ರ ಜೀವನನ್ನೇ ಪರಿವರ್ತನೆ ಮಾಡಿಬಿಡ್ತತೆ. ಈ ಥರ ಬಹಳ ಯುಕ್ತಿಯಿಂದ ತಿಳಿಸಬೇಕು ಅಂಥವ್ರಿಗೆ ಅಂತ ಬಾಬಾ ಇಲ್ಲಿ ಹೇಳ್ತಾ ಇದ್ದಾರೆ. ಈಗ ಮೊದಲು ಈ ನಿಶ್ಚಯವಿರಬೇಕು, ತಂದೆಯು ಬಂದಿದ್ದಾರೆ, ನಮ್ಮನ್ನು ಪಾವನರನ್ನಾಗಿ ಮಾಡುತ್ತಿದ್ದಾರೆ. ಇದಂತೂ ಖುಷಿ ಇರುತ್ತದೆ. ಓದದಿದ್ದರೆ ಅನುತ್ತೀರ್ಣರಾಗಿ ಬಿಡುತ್ತಾರೆ. ಅವರಿಗೆ ಖುಷಿಯೂ ಹೇಗೆ ಬರುವುದು? ಶಾಲೆಯಲ್ಲಿ ವಿದ್ಯೆಯಂತೂ ಒಂದೇ ಆಗಿರುತ್ತದೆ. ಆದರೆ ಕೆಲವರು ಅದನ್ನು ಓದಿ ಲಕ್ಷಾಂತರ ರೂಪಾಯಿಗಳನ್ನು ಸಂಪಾದಿಸುತ್ತಾರೆ, ಇನ್ನು ಕೆಲವರು 5-10 ರೂಪಾಯಿಗಳನ್ನು ಸಂಪಾದಿಸುತ್ತಾರೆ. ನರನಿಂದ ನಾರಾಯಣನಾಗುವುದೇ ನಿಮ್ಮ ಗುರಿಯಾಗಿದೆ. ರಾಜಧಾನಿಯು ಸ್ಥಾಪನೆಯಾಗುತ್ತದೆ. ನೀವು ಮನುಷ್ಯರಿಂದ ದೇವತೆಗಳಾಗುತ್ತೀರಿ. ದೇವತೆಗಳದು ದೊಡ್ಡ ರಾಜಧಾನಿಯಾಗಿದೆ. ಅದರಲ್ಲಿ ಶ್ರೇಷ್ಠ ಪದವಿಯನ್ನು ಪಡೆಯುವುದು ವಿದ್ಯೆ ಮತ್ತು ಚಲನೆಯ ಮೇಲೆ ಅವಲಂಬಿಸಿದೆ. ನಿಮ್ಮ ಚಲನೆಯು ಬಹಳ ಚೆನ್ನಾಗಿರಬೇಕು. ತಂದೆಯು ತನಗಾಗಿಯೂ ಹೇಳುತ್ತಾರೆ, ಕರ್ಮಾತೀತ ಸ್ಥಿತಿ ಆಗಿಲ್ಲ, ನಾನು ಸಹ ಸಂಪೂರ್ಣನಾಗಬೇಕಾಗಿದೆ, ಈಗಿನ್ನೂ ಆಗಿಲ್ಲ. ಜ್ಞಾನವು ಬಹಳ ಸಹಜವಾಗಿದೆ. ತಂದೆಯನ್ನು ನೆನಪು ಮಾಡುವುದು ಸಹ ಸಹಜವಾಗಿದೆ, ಆದರೆ ಮಾಡಬೇಕಲ್ಲವೇ? ತಂದೆಯನ್ನು ನೆನಪು ಮಾಡುವುದು ಸಹಜ. ಯಾವಾಗ ನಮ್ಮದು ಆತ್ಮಿಕ ಸ್ಥಿತಿ ಪಕ್ಕಾ ಆದಷ್ಟು ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ತಂದೆಯಿಂದ ಆತ್ಮಿಕ ಮಕ್ಕಳಿಗೆ ನಮಸ್ತೆ. ಆತ್ಮಿಕ ಮಕ್ಕಳಿಂದ ಆತ್ಮಿಕ ತಂದೆ ತಾಯಿಗೆ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗಾಗಿ ಮುಖ್ಯ ಸಾರ: ಯಾವುದೇ ಮಾತಿನಲ್ಲಿ ಸಂಶಯ ಬುದ್ಧಿಯವರಾಗಿ ವಿದ್ಯೆಯನ್ನು ಬಿಡಬಾರದು.
ಮೊದಲು ಪಾವನರಾಗುವುದಕ್ಕಾಗಿ ಒಬ್ಬ ತಂದೆಯನ್ನು ನೆನಪು ಮಾಡಬೇಕು, ಅನ್ಯ ಮಾತುಗಳಲ್ಲಿ ಹೋಗಬಾರದು. ಏನು ಹೇಳಿದ್ರು ಬಾಬಾ? ಸಂಶಯದಲ್ಲಿ ಬರಬೇಡ್ರಿ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಅಂದ್ರೇನು? ಬಾಬಾ ಬರ್ತಾರ ಇಲ್ಲ ಈ ಬ್ರಹ್ಮ ತಂದೆ ಶರೀರದಲ್ಲೇ ಇರ್ತಾರ, ಏನು ವಾಪಸ್ ಹೋಗ್ತಾರ, ಏನು ಮಾಡ್ತಾರ? ಇದು ಶಿವಬಾಬಾ ಹೇಳಿದ್ದ, ಇದು ಬ್ರಹ್ಮ ಬಾಬಾ ಹೇಳಿದ್ದ ಅಂತ ಆ ಸಂಶಯದಲ್ಲಿ ಬರ್ತಿರ್ತಾರೆ. ಅದಕ್ಕೆ ಬಾಬಾ ಏನು ಹೇಳ್ತಾ ಇದ್ದಾರೆ? ಸಂಶಯದಲ್ಲಿ ಬರಬೇಡ್ರಿ ಅಂತಾರೆ ಬಾಬಾ. ಶರೀರದ ಕಡೆ ಗಮನ ಹೋಗುವುದರಿಂದ ವಿಘ್ನಗಳು ಬರುತ್ತವೆ. ಏನು? ಶರೀರದ ಕಡೆ ಹೋಗುವುದರಿಂದ ವಿಘ್ನಗಳು ಬರುತ್ತವೆ ಅಂದ್ರೇನು? ಯಾವಾಗ ನನ್ನದು ಅನ್ನೋದು ಎಲ್ಲಿರ್ತತೋ ಅಲ್ಲೇ ಹೋಗುತ್ತೆ ಮನಸ್ಸು. ದೇಹ ಅಂದರೆ ಸಾಕು, ನನ್ನ ಶರೀರ, ನನ್ನ ವಸ್ತುಗಳು, ನನ್ನ ಮನೆ, ನನ್ನ ಸಂಬಂಧಗಳು, ಈ ಥರ. ಅದಕ್ಕೆ ಸಾವಿರಾರು ಬಲೆ ಇದೆ. ಯಾವಾಗ ದೇಹದ ಸ್ಮೃತಿ ಬಂತು ಅಂದರೆ ಅಲ್ಲಿ ಆ ದೇಹದ ಜಗತ್ತಿನ ವಿಚಾರಗಳು ನಮಗೆ ವಿಘ್ನ ಹಾಕ್ಬಿಡ್ತವೆ. ಆತ್ಮ ಅಂದಾಗ ಆತ್ಮಕ್ಕೆ ಯಾವುದೂ ಇಲ್ಲ, ಸಂಬಂಧಗಳಿಲ್ಲ, ಯಾರೂ ಇಲ್ಲ. ಅದಕ್ಕೆ ಆತ್ಮಕ್ಕಿರೋದು ಪರಮಾತ್ಮನ ತಂದೆ ಒಬ್ಬರೇ. ಅದು ಆಟೋಮೆಟಿಕ್ ತಂದೆ ಹತ್ರ ಹೋಗ್ಬಿಡುತ್ತೆ. ಅದಕ್ಕೆ ಬಾಬಾ ಏನಂತಾರೆ? ಆದ್ದರಿಂದ ಭ್ರುಕುಟಿಯನ್ನು ನೋಡಬೇಕಾಗಿದೆ, ಆತ್ಮನೆಂದು ತಿಳಿದು ಆತ್ಮನೊಂದಿಗೆ ಮಾತನಾಡಬೇಕಾಗಿದೆ, ಆತ್ಮಾಭಿಮಾನಿಯಾಗಬೇಕಾಗಿದೆ, ನಿರ್ಭಯರಾಗಿ ಸೇವೆ ಮಾಡಬೇಕಾಗಿದೆ. ವರದಾನ: ಸದಾ ತಂದೆಯ ಅವಿನಾಶಿ ಮತ್ತು ನಿಸ್ವಾರ್ಥ ಪ್ರೇಮದಲ್ಲಿ ಲವಲೀನರಾಗಿರುವಂತಹ ಮಾಯಾ ಪ್ರೂಫ್ ಭವ. ಬಾಬಾ ಏನು ಹೇಳಿದರು? ಎಷ್ಟೆಷ್ಟು ತಂದೆಯ ಪ್ರೇಮದಲ್ಲಿ ಲವಲೀನ ಆಗ್ತಿರೋ ಅಷ್ಟಷ್ಟು ಮಾಯಾ ಪ್ರೂಫ್ ಆಗ್ತೀರಿ ಅಂತ ಬಾಬಾ ವರದಾನ ಕೊಟ್ಟರು. ಮತ್ತೆ ಏನು ಹೇಳಿದರು ಬಾಬಾ? ನಿರ್ಭಯರಾಗಿ ಸೇವೆ ಮಾಡ್ರಿ ಅಂದರು ಧಾರಣ ಪಾಯಿಂಟ್ನಲ್ಲಿ. ಅಂದ್ರೇನು? ಯಾರಿಗನ್ನ ಹೇಳ್ಬೇಕಾದ್ರೆ ಇವ್ರು ನಗುತ್ತಾರೇನೋ, ಏನನ್ನ ಅಂತಾರೇನೋ, ಈ ಥರ ಭಯಪಡೋ ಅವಶ್ಯಕತೆ ಇಲ್ಲ. ಇದು ಸ್ವಯಂ ಭಗವಂತ ನುಡಿಸಿದಂಥ ಜ್ಞಾನ. ಕೆಲವರಿಗೆ ಅರ್ಥ ಮಾಡೋ ಶಕ್ತಿ ಇಲ್ಲದೆ, ಅರ್ಥ ಮಾಡ್ಕೊಳ್ಳೋ ಶಕ್ತಿ, ಇದು ಸ್ವಯಂ ಭಗವಂತ ನುಡಿಸಿದಂಥ ಜ್ಞಾನ. ಕೆಲವರಿಗೆ ಅದನ್ನ ಅರ್ಥ ಮಾಡ್ಕೊಳ್ಳೋ ಶಕ್ತಿ ಇಲ್ಲದೆ ನಗುತ್ತಿರ್ಬೋದು, ಆದರೆ ಅವರು ನಾಳೆ ಕೊನೆ ಅಂತಿಮ ಸಮಯದಲ್ಲಿ ಅರ್ಥ ಮಾಡ್ಕೊಂತಾರೆ ಭಗವಂತನ ಅವತರಣೆ ಆಗಿದೆ ಅನ್ನೋದು. ನಾವು ಮಾತ್ರ ನಿರ್ಭಯರಾಗಿ ಹೇಳ್ಬೇಕು. ಆಮೇಲೆ ವರದಾನದ ಸಾರ ಏನು ಹೇಳ್ತಾ ಇದ್ದಾರೆ ಬಾಬಾ? ಯಾವ ಮಕ್ಕಳು ಸದಾ ತಂದೆಯ ಪ್ರೀತಿಯಲ್ಲಿ ಲವಲೀನರಾಗಿರುತ್ತಾರೆ ಅವರನ್ನು ಮಾಯೆ ಆಕರ್ಷಣೆ ಮಾಡಲು ಸಾಧ್ಯವಿಲ್ಲ. ಹೇಗೆ ವಾಟರ್ ಪ್ರೂಫ್ ಬಟ್ಟೆ ಇರುತ್ತದೆ, ಅದರ ಮೇಲೆ ಒಂದು ಹನಿ ನೀರು ಸಹ ನಿಲ್ಲುವುದಿಲ್ಲ. ಅದೇ ರೀತಿ ಯಾರು ಲಗನ್ನಿನಲ್ಲಿ ಲವಲೀನರಾಗಿರುತ್ತಾರೆ ಅವರು ಮಾಯಾ ಪ್ರೂಫ್ ಆಗಿಬಿಡುತ್ತಾರೆ. ಅಂದರೆ ಲವಲೀನ ಆದಾಗ ಬಾಬಾ ನೆನ್ಪು ಮಾಡಿದ್ಮೇಲೆ ದೈವಶಕ್ತಿ ತುಂಬಿದಾಗ ಮಾಯೆ ಬರೋಕ್ಕೆಲ್ಲಿ ಸಾಧ್ಯ ಇರ್ತದೆ? ಮಾಯೆಯ ಯಾವುದೇ ಯುದ್ಧ ಮಾಡಲು ಸಾಧ್ಯವಿಲ್ಲ. ಏಕೆಂದರೆ ತಂದೆಯ ಪ್ರೀತಿ ಅವಿನಾಶಿಯಾಗಿದೆ ಮತ್ತು ನಿಸ್ವಾರ್ಥವಾಗಿದೆ. ಯಾರು ಇದರ ಅನುಭವಿಗಳಾಗಿರುತ್ತಾರೆ ಅವರು ಅಲ್ಪಕಾಲದ ಪ್ರೀತಿಯಲ್ಲಿ ಸಿಕ್ಕಿ ಹಾಕಿಕೊಳ್ಳಲು ಸಾಧ್ಯವಿಲ್ಲ. ಅಂದರೆ ನಾವು ಎಷ್ಟೆಷ್ಟು ಬಾಬನ ಪ್ರೀತಿಯಲ್ಲಿ ಲೀನ ಆಗ್ತಾ ಹೋಗ್ತೀವೋ, ಈ ಜಗತ್ತಿನ ಸಂಬಂಧಗಳ ಪ್ರೀತಿ ಯಾವ ಪ್ರೀತಿನೂ ನಮಗೆ ಬೇಕನ್ಸಲ್ಲ. ಯಾಕೆಂದರೆ ತಂದೆ ಕೊಡೋ ಪ್ರೀತಿನ ಯಾರು ಕೊಡೋಕ್ಕೂ ಸಾಧ್ಯ ಇಲ್ಲ. ಅವ್ರದ್ದು ನಿಸ್ವಾರ್ಥ ಪ್ರೀತಿ, ಅವಿನಾಶಿ ಪ್ರೀತಿ. ಯಾರು ಬಾಬಾ ಇಲ್ಲೇನು ಹೇಳ್ತಾ ಇದ್ದಾರೆ? ಒಂದು ತಂದೆ ಮತ್ತು ನಾನು, ಇವರ ಮಧ್ಯೆ ಯಾರೇ ಮೂರನೆಯವರು ಬರಲು ಸಾಧ್ಯವಿಲ್ಲ. ಸ್ಲೋಗನ್: ನ್ಯಾರ ಪ್ಯಾರ ಆಗಿ ಕರ್ಮ ಮಾಡುವಂಥವರೇ ಸೆಕೆಂಡಿನಲ್ಲಿ ಫುಲ್ ಸ್ಟಾಪ್ ಹಾಕಲು ಸಾಧ್ಯ. ಅಂದರೆ ಈ ದೇಹದ ಜಗತ್ತಿನಿಂದ ನ್ಯಾರ, ಪರಮಾತ್ಮನಿಗೆ ಪ್ಯಾರ ಯಾರಾಗಿರ್ತಾರೋ ಅವರು ಸೆಕೆಂಡಿನಲ್ಲಿ ಫುಲ್ ಸ್ಟಾಪ್. ಅಷ್ಟು ಕಂಟ್ರೋಲಿಂಗ್ ಪವರ್ ಇರ್ತತೆ. ಅವ್ಯಕ್ತ ಸೂಚನೆ: ಕರ್ಮಾತೀತ ಅರ್ಥಾತ್ ಕರ್ಮಕ್ಕೆ ವಶವಾಗುವವರಲ್ಲ, ಆದರೆ ಮಾಲೀಕರಾಗಿ ಅಧಿಕಾರಿಯಾಗಿ ಕರ್ಮೇಂದ್ರಿಯಗಳ ಸಂಬಂಧದಲ್ಲಿ ಬನ್ನಿ. ವಿನಾಶಿ ಸಂಪಾದನೆಯಿಂದ ಭಿನ್ನರಾಗಿ ಕರ್ಮೇಂದ್ರಿಯಗಳಿಂದ ಕರ್ಮ ಮಾಡಿಸಿರಿ. ಆತ್ಮ ಮಾಲೀಕಕ್ಕೆ ಕರ್ಮವು ತನ್ನ ಅಧೀನ ಮಾಡಿಕೊಳ್ಳದಿರಲಿ, ಆದರೆ ಅಧಿಕಾರಿಯಾಗಿ ಕರ್ಮ ಮಾಡಿಸುವವರಾಗಿ ಕರ್ಮ ಮಾಡಿಸಿರಿ. ಇದಕ್ಕೆ ಹೇಳಲಾಗುತ್ತದೆ ಸಂಬಂಧದಲ್ಲಿ ಬರುವುದು. ಕರ್ಮಾತೀತ ಆತ್ಮ ಸಂಬಂಧದಲ್ಲಿ ಬರುತ್ತದೆ, ಬಂಧನದಲ್ಲಿ ಅಲ್ಲ. ಬಾಬಾ ಏನು ಹೇಳ್ತಾ ಇದ್ದಾರೆ? ಮಾಡಿಸ್ರಿ, ಆದರೆ ಕರ್ಮವು ತನ್ನ ಅಧೀನ ಮಾಡಿಕೊಳ್ಳದಿರಲಿ ಅಂದರೆ ಏನಕ್ಕೆ ಕೆಲಸ ಮಾಡಿದ್ವಿ, ಇವಾಗ ಬಿಸ್ನೆಸ್ ಮಾಡ್ತಾಯಿದ್ವಿ, ಯಾಕೋ ಸ್ವಲ್ಪ ವ್ಯಾಪಾರ ಆಗಿಲ್ಲ ಅನ್ನತ್ಲೆ
ಫೀಲಿಂಗ್ಸ್ ಬರಬಾರ್ದು. ಅದು ಡ್ರಾಮಾದಾಗ ಏನಾಗೋದಿತ್ತು ಅದು ಆಯಿತು. ಅರ್ಥ ಆಯ್ತಾ? ಈ ಥರ ಯಾಕೆ ಸಣ್ಣ ಪುಟ್ಟಕ್ಕೆ ನಾವು ಸ್ಥಿತಿ ಕಳ್ಕೊಂತ ಇದ್ದರೆ ಅಲ್ಲಿ ನಮ್ಮದು ಪುರುಷಾರ್ಥ ಏಕರಸದಲ್ಲಿ ಬರಲ್ಲ. ಅದಕ್ಕೆ ಕರ್ಮ ಬಂಧನದಲ್ಲಿ ಬರಬಾಡ್ರಿ. ಕರ್ಮ ಮಾಡಿರಿ, ಕರ್ಮ ಮಾಡಲಿದ್ರೆ ನಡೆಯಲ್ಲ. ಬಟ್ ಬಂಧನದಲ್ಲಿ ಬರಬಾಡ್ರಿ, ಕರ್ಮಾತೀತ ಆಗ್ರಿ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಒಳ್ಳೆಯದು. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ.